ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇವತ್ತು ನಮ್ಮ ಚಾನಲ್ಗೊಂದು ವಿಡಿಯೋ ಬಂದಿದೆ. ಸೊ ಅದು ಏನಿರಬಹುದು ಆ ವಿಡಿಯೋ ನೋಡ್ಕೊಂಡು ಬರೋಣ. ಎಸ್, ಮಳೆ ಶುರುವಾಗಿದೆ. ಎಲ್ಲ ಕಡೆ ಮಳೆಗಳು ಬರ್ತಾ ಇದೆ. ವಯನಾಡಲ್ಲೂ ಸಹ ಗುಡ್ಡ ಕುಸಿತ ಆಗಿ ಸಾವಿರಾರು ಜನ, ನೂರಾರು ಜನ ಮನೆಗಳು ಹಾಳಾಗಿದೆ. ನೂರಾರು ಜನರ ಸಾವು ಕೂಡ ಆಗಿದೆ. ಎಲ್ಲ ಭಾಗದಲ್ಲೂ ಕೆಲವೊಂದು ರೀತಿಯಾದಂತಹ ತೊಂದರೆಗಳಾಗ್ತಾನೆ ಇದೆ. ಇನ್ನು ನಾವೇ ವಿಡಿಯೋ ಕ್ಲಿಪ್ಪಿಂಗಲ್ಲಿ ನೋಡ್ತಾ ಇದ್ದೀವಿ ವೀಕ್ಷಕರೇ, ಮಳೆ ಬರ್ತಾ ಇದೆ, ಗಾಡಿಗಳು ಓಡಾಡ್ತಾ ಇದ್ದಾವೆ. ಇನ್ನು ಈ ವಿಡಿಯೋ ಯಾವ ಭಾಗದ್ದು? MS ಪಾಳ್ಯ, ಯಲಹಂಕದಲ್ಲಿರುವಂತಹ, ಯಲಹಂಕ ಬಳಿ ಇರುವಂತಹ MS ಪಾಳ್ಯದ ಒಂದು ವಿಡಿಯೋ ಕ್ಲಿಪ್ಪಿಂಗ್ ನಾನು ನಿಮಗೆ ತೋರಿಸ್ತಾ ಇರೋದು. ಇನ್ನು ಈ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನು ಇದು 4ನೇ ಬಾರಿ, ಅಂದರೆ ನಮ್ಮ ಚಾನಲಲ್ಲಿ ನಾವೇ 4ನೇ ಬಾರಿ ಈ ಒಂದು MS ಪಾಳ್ಯ ಅಲ್ಲಿ ಆಗ್ತಿರುವಂತಹ ಈ ಒಂದು ತೊಂದರೆಗಳ ಬಗ್ಗೆ ವಿಡಿಯೋ ಮಾಡ್ತಾ ಇರೋದು. ಆದರೂ ಸಹ ಅಲ್ಲಿನ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೋ ಇನ್ನೂ ಗೊತ್ತಿಲ್ಲ. ನೋಡಿ ವೀಕ್ಷಕರೇ, ನಾವಿಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೀವಿ. ನೋಡಿ, ಇಷ್ಟು ಇದೆ ಗುಂಡಿ. ಇದಿಷ್ಟೇ ಇರೋದು ರೋಡು. ಅದು ಜಸ್ಟ್ ಒಂದು ಕಾರ್ ಪಾಸ್ ಹೋಗೋಷ್ಟು ಮಾತ್ರ ರೋಡ್ ಇದೆ. ಅಲ್ಲೇ ಅದೇ ಒಂದು ದಾರಿಯಲ್ಲಿ ಬಸ್ಗಳು, ಪ್ರತಿಯೊಂದು ವೆಹಿಕಲ್, ಸಾವಿರಾರು ಗಾಡಿಗಳು ಓಡಾಡ್ತಿದ್ದಾವೆ. ಸಾವಿರಾರು ಜನ ಓಡಾಡ್ತಿದ್ದಾರೆ. 2 ವೀಲರ್ಗಳು ಒಂದು ಚೂರು ಮಿಸ್ ಆದರೂ ಸಹ ಈ ಗುಂಡಿಗೆ ಬಿದ್ದು ಸಾವಾಗೋದಂತೂ ಖಂಡಿತ. ಯಾರೂ ಸಹ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನೋಡಿ, ಗಾಡಿಗಳು ಹೋಗ್ತಾ ಇದ್ದಾವೆ. ಎಷ್ಟು ಕಷ್ಟಪಟ್ಕೊಂಡು ಹೋಗಬೇಕು ಅಂದರೆ ಈ ರೋಡ್ಗಳಲ್ಲಿ ನೋಡಿ. ಇನ್ನು ಈ ಒಂದು ಕಾಮಗಾರಿ, ಒಂದು ಕಾವೇರಿ ಪೈಪ್ಲೈನ್ ಅಥವಾ ಏನೇ ಒಂದು ಕಾಮಗಾರಿ ಇರಬಹುದು, ತುಂಬ ದಿನಗಳಿಂದ ನಡೀತಾ ಇದೆ. ತುಂಬ ದಿನ ಅಲ್ಲ, ವರ್ಷಗಳೇ ಆಗೋಯ್ತು. ನಾವು ನೋಡ್ದಂತೆಯೇ ಪ್ರತಿದಿನ ಬೆಳಗ್ಗೆ ಸಂಜೆ ನಾವುಗಳು ಸಹ ಓಡಾಡ್ತಾ ಇರ್ತೀವಿ ಆ ದಾರಿಗಳಲ್ಲಿ. ನೋಡಿ ಯಾವ ರೀತಿಯಾದಂಥ ಕಷ್ಟಪಟ್ಕೊಂಡು, ನೋಡಿ ಇಲ್ಲೇ ಇದೆ ಗುಂಡಿ, ನೋಡಿ ಇಲ್ಲೇ ಹೋಗ್ತಾ ಇದೆ ವೆಹಿಕಲ್ಸು. ಬಸ್ ನೋಡಿ, ಆ ಬಸ್ಸು ಟರ್ನ್ ಆಗೋಕ್ಕೂ ಸಹ ನೋಡಿ ಜಾಗನೇ ಇಲ್ಲ. ಒಂದು ಚೂರು ಮಿಸ್ ಆಯಿತು ಅಂದರೂ ಎಷ್ಟೋ ಜನರು ಪ್ರಾಣಗಳು ಸಹ ಹೋಗ್ತಿರ್ತವೆ. ಇನ್ನು ರಾತ್ರಿ ಹೊತ್ತು ಬೇರೆ ನೋಡಿ, ಒಂದು ಗಾಡಿ ಓಡಾಡೋಷ್ಟು ಜಾಗ ಇದೆ. ಮಿಸ್ ಆಗಿ ಒಂದು ಗಾಡಿ ಏನಾದರೂ ಪಾಸ್ ಆಯಿತು ಅಂದರೂ ಗುಂಡಿಗೆ ಬಿದ್ದು ಸಾವಾಗೋದಂತೂ ಗ್ಯಾರಂಟಿ. ನಾನೇ ಹೇಳೋದು, ಅಲ್ಲಿನ ಅಧಿಕಾರಿಗಳು ಪಾಪ ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಇನ್ನು ಮಳೆಗಾಲ ಆಗಿರೋದ್ರಿಂದ ಅವ್ರಿಗೂ ಎದ್ದು ಆಚೆಗೆ ಬರೋಕ್ಕಾಗ್ತಾ ಇಲ್ಲ. ನಾಚಿಕೆ ಆಗಲ್ವಾ ನಿಮ್ಗಳಿಗೆ? ಸರ್ಕಾರ ಏನು ಮಾಡ್ತಾ ಇದೆ, ಅಲ್ಲಿನ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಎಷ್ಟು ಸಾರಿ ನಾವೇ ಸುದ್ದಿ ಮಾಡ್ತಾ ಇದ್ದೀವಿ, ಆದರೂ ನೀವು ಎಚ್ಚೆತ್ಕೊಳ್ತಾ ಇಲ್ವಲ್ಲ? ಎಷ್ಟು ಬಾರಿ ನಾವು ಸುದ್ದಿ ಮಾಡ್ತಾ ಇದ್ರೂ ಇನ್ನು ಏನ್ರಿ ಮಾಡ್ತಾ ಇದ್ದೀರಾ ನೀವು ಅಧಿಕಾರಿಗಳು? ಅದೇ VVIP ಮನೆಗಳ ಮುಂದೆ, ರಾಜಕಾರಣಿಗಳ ಮನೆ ಮುಂದೆ ಈ ಥರ ಆದರೆ ಬಿಡ್ತೀರಾ ನೀವು? ರಾತ್ರೋರಾತ್ರಿ ರೋಡ್ಗಳನ್ನ ರೆಡಿ ಮಾಡ್ತೀರಾ? ಸಾಮಾಜಿಕವಾಗಿ, ಸಾರ್ವಜನಿಕರಿಗಾಗಿ ಏನು ಮಾಡ್ತಾ ಇದ್ದೀರಾ ನೀವು? ಸಂಬಳ ತಗೊಂಡು ಏನು ಮಾಡ್ತಿರ್ತೀರಿ ನೀವು? ಹಂಗಾದ್ರೆ ಸಂಬಳ ಹೆಂಗಿದ್ರು ಬಿಟ್ಟು ಬರುತ್ತೆ, ಸರ್ಕಾರ ಕೊಡುತ್ತೆ. ತಿಂಗಳಿಗೊಂದ್ಸರಿ ಇಸ್ಕೊಳ್ಳೋಣ, ಬಿಟ್ಬಿಡೋಣ, ಮುಗೀತು. ಕಣ್ಣು ಕಾಣಲ್ವಾ ನಿಮಗಿದೆಲ್ಲ? ನಾಚಿಕೆ ಆಗಲ್ವಾ ನಿಮ್ಗಳಿಗೆ? ಪ್ರತಿ ಸಾರಿ ಹೇಳ್ತಾನೆ ಇದ್ದೀವಿ ನಾವು, ಪ್ರತಿಯೊಂದು ಬಾರಿ. ಇನ್ನು ಎಷ್ಟು ಜನ ಅಲ್ಲಿ ಇದೇ ರೀತಿಯಾದಂತಹ, ಇನ್ನು ಎಷ್ಟು ದಿವಸ ಈ ರೀತಿಯಾದಂತಹ ತೊಂದರೆಗಳನ್ನ ಅನುಭವಿಸ್ಬೇಕು ಅಲ್ಲಿರುವಂತಹ ಸಾರ್ವಜನಿಕರು? ನಿಮ್ಮ ಮನೆಗಳ ಮುಂದೆ ಈ ರೀತಿ ಆದರೆ ನೀವು ಹಂಗೆ ಓಡಾಡ್ತೀರಾ? VVIPಗಳು, ರಾಜಕಾರಣಿಗಳು ಒಂದು ದಿನ ಇದೇ ರೀತಿಯಾದಂತಹ ಪರಿಸ್ಥಿತಿನ ನೀವು ಯಾವತ್ತಾದರೂ ಎದುರಿಸಿದ್ದೀರಾ? ಎಲ್ಲೋ ಕುತ್ಕೊಂಡು ಮನೆಗಳಲ್ಲಿ ಇರ್ತೀರಲ್ಲ, ಒಂದು ದಿವಸ ಬಂದು ನೋಡ್ರಿ ಈ ರೀತಿಯಾದಂಥ. ನೋಡಿ ಇಲ್ಲೇ ಇದೆ, ಒಂದು ಗಾಡಿ ಮಾತ್ರ ಪಾಸ್ ಆಗೋಷ್ಟು ಜಾಗಗಳಿದೆ ಈ ದಾರಿಯಲ್ಲಿ. ಅದೆಲ್ಲ ನಿಮಗೆ ಕಣ್ಣು ಕಾಣಲ್ವಾ? ನೀವುಗಳು ಬಂದು ಓಡಾಡ್ರಿ ಒಂದು ದಿವಸ, ನೋಡೋಣ ಈ ದಾರಿಗಳಲ್ಲಿ, ಗೊತ್ತಾಗುತ್ತೆ ನಿಮ್ಗೆ. ಇನ್ನು ಎಷ್ಟು ದಿವಸ ಅಂತ ಇದೇ ಕಾಮಗಾರಿ ಅಂತ ನೆಪ ಹೇಳ್ಕೊಂಡು ದಿನಗಳು ಕಳಿತೀರಾ ನೀವು? ಇನ್ನು ಎಷ್ಟು ದಿವಸ ಆ ಕೆಲಸ ಮಾಡ್ಬೇಕಂತ ಇದ್ದೀರಾ? ಬೇಗ ಆ ಕಾಮಗಾರಿಯನ್ನು ಮಾಡಿ ಮುಗಿಸಿ ಆ ಒಂದು ರಸ್ತೆಯನ್ನು ನೋಡಿ ಯಾವ ರೀತಿ. ಇದು ನಾಚಿಕೆಗೇಡು ಕೆಲಸ ಕಣ್ರಿ. ಇನ್ನು ಎಷ್ಟು ವರ್ಷ ಅಂತ ಕಾಮಗಾರಿ ಅಂತ ನೆಪ ಹೇಳ್ತೀರಾ ನೀವು? ಇನ್ನು ಎಷ್ಟು ವರ್ಷ ಅದೇ ರೀತಿ ಕಾಮಗಾರಿಯನ್ನು ಮಾಡ್ತಾ ಇರ್ತೀರಾ ಈ MS ಪಾಳ್ಯದಲ್ಲಿ? ಅತಿ ಬೇಗ ಮುಗಿಸಿ. ರಾಜಕಾರಣಿಗಳು ನಮ್ಗೆ ಅದೇ ಅರ್ಥ ಆಗ್ತಾ ಇಲ್ಲ. ರಾಜಕಾರಣಿಗಳ ಮನೆಗಳ ಹತ್ರ ನಾವು ಯಾವತ್ತಾದ್ರೂ ಇದೇ ರೀತಿಯಾದ ಒಂದು ಚಿಕ್ಕ ಗುಂಡಿಗಳನ್ನು ಸಹ ನಾವು ನೋಡೋದಿಕ್ಕೆ ಆಗಲ್ಲ.
ಯಾವುದೋ ಒಂದು ಏರಿಯಾಕ್ಕೆ ಯಾವುದೋ ಒಂದು ರಾಜಕಾರಣಿ ಬರ್ತಾರೆ ಅಂದರೆ ಸಾಕು, ರಾತ್ರಿ ರೋಡ್ಗಳು ರೆಡಿ ಆಗಿಬಿಟ್ಟಿರುತ್ತೆ. ಅದಾದಮೇಲೆ ಮುಗೀತು ಕತೆ. ಇನ್ನು ರಾಜಕಾರಣಿ ಮನೆಗಳ ಹತ್ರನೂ ಅಷ್ಟೇ, ಒಂದು ಚಿಕ್ಕದಂತ ಒಂದು ಗುಂಡಿನೂ ಸಹ ಕಾಣಲ್ಲ. ಕ್ಲೀನ್ ಚೀಟ್ ಥರ ಇರುತ್ತೆ ರೋಡ್ಗಳು. ಏಕೆ? ಅವ್ರು ಮಾತ್ರ ಮನುಷ್ಯರು, ಇವರೆಲ್ಲ ನಾವೆಲ್ಲ ಮನುಷ್ಯರಲ್ವ? ಹಾಗಾದ್ರೆ ಇನ್ನು ಎಷ್ಟು ದಿವಸ ರೀ? ನಾಚಿಕೆ ಆಗಲ್ವೇನ್ರಿ ಈ ಪದೇ ಏಳಿಸ್ಕೊಳಕ್ಕೆ? ಸರ್ಕಾರದ ಸಂಬಳ ತಿಂತಾ ಇದ್ದೀರಾ, ಅಟ್ಲೀಸ್ಟ್ ಆ ಸಂಬಳ ತಿನ್ನೋದಕ್ಕಾದ್ರೂ ನಿಯತ್ತ ಕೆಲಸ ಮಾಡ್ಬೇಕನ್ನೋ ಕಾಮನ್ ಸೆನ್ಸ್ ಅನ್ನೋದಿಲ್ವಾ ನಿಮಗೆ? ಅಲ್ಲಿನ ಜನ ಏನಾಗಬೇಕು? ಒಂದು ವೇಳೆ ಆ ಗುಂಡಿಗಳಿಗೆ ಬಿದ್ದು ಯಾರ್ದಾದ್ರೂ ಸಾವಾದ್ರೆ ಯಾರ್ದೋ ಮನೆ ಸಾವಲ್ವಾ, ನಮ್ಮನೆ ಸಾವಲ್ವಲ್ಲ ಅನ್ನೋ ರೀತಿ ನಿಮ್ಮ ನೆಗ್ಲಿಜೆನ್ಸಿನ ಹೇಳ್ತಾ ಇದ್ದೀವಿ. ಎಚ್ಚೆತ್ಕೊಳ್ಳಿ. ಇನ್ನು ಮುಂದೆ ಆದರೂ ಆದಷ್ಟು ಬೇಗ ಈ ಒಂದು ಕಾಮಗಾರಿ ಏನಿದೆ ನಡೀತಾ ಇದೆ ಅದನ್ನು ಬೇಗ ಮುಗಿಸಿ, ಈ ಒಂದು ರಸ್ತೆ ದುರಸ್ತಿ ಏನಾಗ್ತಾ ಇದೆ ನೋಡಿ, ಯಾವ ರೀತಿ ಪರದಾಡುತ್ತಾ ಇದ್ದಾರೆ ಪಾಪ ವಾಹನ ಸವಾರರು. ಯಾರ್ದಾದ್ರೂ ಜೀವ ಹೋದ್ರೆ ಅವ್ರ ಕುಟುಂಬಕ್ಕೆ ನೀವು ಹೊಣೆ ಆಗ್ತೀರಾ? ಏನಿಲ್ಲ ಅಲ್ವಾ? ಮತ್ತೆ ಯಾಕೆ ಇನ್ನೊಬ್ರು ಜೀವಕ್ಕೆ ಬೆಲೆನೇ ಇಲ್ವಾ? ಹಂಗಾದ್ರೆ ಆದಷ್ಟು ಬೇಗ ಈ ಒಂದು ಕಾಮಗಾರಿ ಏನಿದೆ ಅದನ್ನು ಮುಗಿಸಿ, ರಸ್ತೆ ದುರಸ್ತಿ ಕೆಲಸಗಳನ್ನು ಬೇಗ ಮುಗಿಸಿ ಅಧಿಕಾರಿಗಳೇ ಅಂತ ಹೇಳ್ತಾ ಇದ್ದೀವಿ. ಇನ್ನೂ ಎಚ್ಚೆತ್ಕೊಂಡಿಲ್ಲ ಅಂದರೆ ನೇರವಾಗಿ ನಾವೇ ನಿಮ್ಮನ್ನು ಭೇಟಿ ಮಾಡಬೇಕಾಗುತ್ತೆ. ಪದೇ ನಾವು ಹೇಳ್ತಾ ಇದ್ದೀವಿ, ನಮಗೂ ರೋಸ್ ಹೋಗ್ತಾ ಇದೆ ಇದನ್ನು ಹೇಳಿ. ನೇರವಾಗಿ ನಾವೇ ಬಂದು ಭೇಟಿ ಮಾಡೋ ಥರ ಮಾಡ್ಕೊಬೇಡಿ. ಇದಾದರೂ ಇನ್ನು ಮುಂದೆ ಆದರೂ ಸ್ವಲ್ಪ ಕಾಮಗಾರಿಯನ್ನು ಬೇಗ ಮುಗಿಸಿ ಅಂತ ಹೇಳ್ತಾ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ, ಇದಾಗಿತ್ತು ಈ ಕ್ಷಣದ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.